ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಜು ಎಡಿಟಿಂಗ್ ಸ್ಟುಡಿಯೋ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಡ್ಯುಯಲ್ ಫೋಟೋ ಹಾಕಿ ವಿಡಿಯೋ ಅನ್ನೋದು ಕ್ರಿಯೇಟ್ ಮಾಡಿದ್ವಿ ಫ್ರೆಂಡ್ಸ್. ಅಂದರೆ ಏನೇನು ವಾಟ್ಸಪ್ನಲ್ಲಿ ಏನು ಸ್ಟೇಟಸ್ ಟ್ರೆಂಡ್ ಆಗ್ತಲ್ಲ ಫ್ರೆಂಡ್ಸ್, ಅಂದ್ರೆ ಮೇಲ್ಗಡೆ ಸ್ಕೈ ಮೇಲೆ ಅವ್ರ ಫೋಟೋ ಆ್ಯಡ್ ಮಾಡ್ಕೊಂಡು ಕೆಳಗಡೆ ಅಂದರೆ ನಿಮ್ಮದೇ ಆಗಿರೋ ಫೋಟೋ ಆ್ಯಡ್ ಮಾಡ್ಕೋಬೋದು. ಮೇಲ್ಗಡೆ ಸ್ಕೈ ಮೇಲೆ ಫೋಟೋ ಹಾಕಿದ್ರೆ ಅಲ್ಲಿ ಕೂಡ ನೀವು ಅದೇ ಫೋಟೋನ ಕೆಳಗಡೆ ಒಂದು ಪೇಜಲ್ಲಿ ಆ್ಯಡ್ ಮಾಡ್ಕೋಬೋದು. ಯಾವ ರೀತಿ ಮಾಡೋದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋಕ್ಕೊಂದು ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್. ಇವಾಗ ಫಸ್ಟಿಗೆ ವಿಡಿಯೋ ಒಂದು ನೋಡ್ಕೊಂಬರ, ನೆಕ್ಸ್ಟ್ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅಂತ. ಓಕೆ ಫ್ರೆಂಡ್ಸ್, ನಮ್ಮ ವೆಬ್ಸೈಟಿಗೆ ಹೋಗಿಬಿಟ್ಟು ಫುಲ್ ಪ್ರಾಜೆಕ್ಟ್ ಅಂತ ಒಂದು ಪೇಜ್ ಕೊಟ್ಟಿನಿ ಫ್ರೆಂಡ್ಸ್. ಆ ಒಂದು ಪೇಜ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇದೊಂದು ರೀತಿಯಲ್ಲಿ ನಿಮಗೆ ಇದೊಂದು ಪ್ರಿಸೆಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಪ್ರಿಸೆಟ್ನಲ್ಲಿ ಏನು ಅಂದರೆ ಈ ಟೆಸ್ಟ್ ಫಾಂಟ್ ಲಿಂಕ್ ಒಂದು ಟೆಲಿಗ್ರಾಮ್ನಲ್ಲಿ ಕೊಟ್ಟಿದ್ದು ಫ್ರೆಂಡ್ಸ್. ಅಂದರೆ ವೆಬ್ಸೈಟ್ನಲ್ಲಿ ಕೊಡಕ್ಕೆ ಬರೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಟೆಲಿಗ್ರಾಮ್ನಲ್ಲಿ ಹೋಗಿ ಒಂದು ಎರಡು ಟೆಸ್ಟ್ ಲಿಂಕನ್ನು ಡೌನ್ಲೋಡ್ ಮಾಡ್ಕೊಂಡು ವಾಪಸ್ಸು ಇದೊಂದು ಪ್ರಿಸೆಟ್ ಇಂಪೋರ್ಟ್ ಮಾಡ್ಕೊಳ್ಳಿ. ಅಂದರೆ ಮಿಸ್ಸಿಂಗ್ ಮೀಡಿಯಾ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಫ್ರೆಂಡ್ಸ್. ಈ ಒಂದು ಟೆಸ್ಟ್ ಅದು ಏನು ವಾಪಸ್ ಓಪನ್ ಆಗಿಲ್ಲ. ಇದೊಂದು ಟೆಸ್ಟ್ ಇರ್ಲಿಕ್ಕೆ ಫಸ್ಟಿಗೆ ಒಂದು ಗ್ರೂಪ್ ಇಲ್ಲ ಫ್ರೆಂಡ್ಸ್. ಆ ಒಂದು ಗ್ರೂಪ್ನಾಗ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಗ್ರೂಪ್ನಲ್ಲಿ ಹೋದರೆ ನೋಡಿ ಫ್ರೆಂಡ್ಸ್ ಈ ರೀತಿ ಟೆಸ್ಟ್ನೆಲ್ಲ ಆ್ಯಡ್ ಮಾಡ್ಕೊಂಡು ಟೆಸ್ಟಿಗೆ ಕೂಡ ಈ ರೀತಿ ಒಂದು ಎಫೆಕ್ಟ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಏನು ಮಿಸ್ಸಿಂಗ್ ಮೀಡಿಯಾ ಪ್ರಾಬ್ಲಮ್ ಅಂದರೆ ಅಷ್ಟೇ ಗ್ರೂಪ್ ನೀವು ವಾಪಸ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಏನಿಲ್ಲ. ಇವಾಗ ಬ್ಯಾಕ್ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್, ಬ್ಯಾಕ್ ಬಂದುಬಿಟ್ಟು ಅದ್ರ ಗ್ರೂಪ್ ಕೆಳಗಡೆ ಆ ಫೋಟೋ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಒಂದು ಫೋಟೋ ನೀವು ಚೇಂಜಸ್ ಮಾಡ್ಕೊಳ್ಳಿ. ಅಂದರೆ ಇದೇ ನಿಮಗೆ ಯೂಸ್ ಆಗಲ್ಲ, ನಾನು ಹೈಕ್ ಕೊಟ್ಟಿದ್ದು ನೀವು ಚೇಂಜಸ್ ಮಾಡ್ಕೋಬೇಕು. ಅದ್ರ ಕೆಳಗಡೆ ಅಂದರೆ ಟೆಸ್ಟ್ ಒಂದು ಸ್ವಲ್ಪ ಡಿಸೈನಿಂಗ್ ಒಂದು ಸ್ವಲ್ಪ ಅದ್ರ ಟೆಸ್ಟ್ ಇದೊಂದು ಕಾಂಡತ್ತಂದ್ರೆ ಟ್ಯಾಂಪ್ಲೇಟ್ ಒಂದು ಸ್ವಲ್ಪ ಫ್ರೆಶ್ ಟ್ಯಾಂಪ್ಲೇಟ್ ಅಂತಂದು ಹೈಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಪೇಜ್. ಅದನ್ನು ವಾಪಸ್ ನೀವು ಚೇಂಜಸ್ ಮಾಡ್ಕೋಕ್ಕಾಗೋದಿಲ್ಲ, ಮಾಡ್ಕೋಬೋದು. ಅಂದರೆ ನಿಮ್ಮ ಕಡೆ ಇದ್ರೆ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಚೇಂಜಸ್ ಮಾಡ್ಕೋಬೋದು. ಅದರ ಕೆಳಗಡೆನೇ ಒಂದು ಫೋಟೋ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ಲೇಡಿ ಫೋಟೋ. ಈ ಒಂದು ಫೋಟೋ ನೀವೇನು ಅದನ್ನ ಕಟ್ ಮಾಡ್ಕೋಬೇಕಂತ ಏನಿಲ್ಲ. ಎಫೆಕ್ಟ್ ಮೇಲೆ ಹೋದರೆ ಇದೊಂದು ಎರಡು ಎಫೆಕ್ಟ್ ಇರುತ್ತೆ. ನೀವೇನು ಫೋಟೋ ಆ್ಯಡ್ ಮಾಡ್ತೀವಿ ಫ್ರೆಂಡ್ಸ್, ಆ ಒಂದು ಫೋಟೋಕ್ಕೆ ಒಂದು ಪೇಜಿಗೆ ಒಂದು ಎರಡು ಎಫೆಕ್ಟನ್ನು ಇಲ್ಲಿ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡ್ಕೊಂಡು ಮುಗಿತು. ನೀವು ಬ್ಯಾಕ್ಗ್ರೌಂಡ್ ಕೂಡ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ. ನೀವು ಫಸ್ಟಿಗೆ ಏನು ಮಾಡ್ಕೋಬೇಕಂದ್ರೆ ಇಲ್ಲೇನು ಫೋಟೋ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ಇಲ್ಲೇನು ಬಾಯ್ಸ್ ಫೋಟೋ, ಈ ಒಂದು ಬಾಯ್ಸ್ ಫೋಟೋ ನೀವು ವಿತೌಟ್ ಬ್ಯಾಕ್ಗ್ರೌಂಡ್ ಆಗಿ ಈ ರೀತಿ ಒಂದು ಕಟ್ ಮಾಡ್ಕೋಬೋದು. ಅಂದರೆ ಗೂಗಲಲ್ಲಿ ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಅಂದರೆ ಕಟ್ಟು ಯಾವ ರೀತಿ ಅಂದರೆ ಇವಾಗ ನೀವು ಬ್ಯಾಕ್ ಬಂದುಬಿಟ್ಟು ನಿಮ್ಮ ಮೊಬೈಲಲ್ಲಿರೋ ಗೂಗಲ್ ಆರ್ ಕ್ರೋಮನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಗೂಗಲ್ ಓಪನ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಗೂಗಲನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ಗ್ರೌಂಡ್ BG ಅಂತ ಸರ್ಚ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ಈ ರೀತಿ ನೋಡಿ ಮೇಲ್ಗಡೆ ಬರ್ತಾ ಇದೆ. ಬ್ಯಾಕ್ಗ್ರೌಂಡ್ BG ಅಂತ ಸರ್ಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ. ಫಸ್ಟ್ ಇರೋದು ಬ್ಯಾಂಕ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಇಮೇಜ್ ಅಂತ ಬರುತ್ತೆ ಫ್ರೆಂಡ್ಸ್. ಅಪ್ಲೋಡ್ ಇಮೇಜ್ ಮ್ಯಾಗ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅಪ್ಲೋಡ್ ಇಮೇಜ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಯಾವ ಇಮೇಜ್ ಆ್ಯಡ್ ಮಾಡ್ಕೋಬೇಕಂತಲ್ಲ ಫ್ರೆಂಡ್ಸ್, ಆ ಒಂದು ಇಮೇಜ್ ಫೋಲ್ಡ್ರನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾವ ಇಮೇಜ್ ಆ್ಯಡ್ ಮಾಡ್ಕೋಬೇಕಂತಲ್ಲ ಆ ಒಂದು ಇಮೇಜ್ ಫೋಲ್ಡ್ರನ್ನು ಓಪನ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಅದೊಂದು ಇಮೇಜ್ ಫೋಲ್ಡ್ರನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಇಮೇಜ್ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್, ಆ ಒಂದು ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಮೇಲ್ಗಡೆ ಸೆಲೆಕ್ಟ್ ಅಂತ ಬರುತ್ತೆ. ಆ ಒಂದು ಸೆಲೆಕ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಒರಿಜಿನಲ್ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಬರುತ್ತೆ ಫ್ರೆಂಡ್ಸ್. ಇದು ಒರಿಜಿನಲಲ್ಲಿ ಹೋಗಿ ರಿಮೂವ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಸ್ವಲ್ಪ ಅಪ್ಲೋಡಿಂಗ್ ಅಂತ ಬರ್ತಾ ಇದೆ. ಒಂದು ಸ್ವಲ್ಪ ವೇಟ್ ಮಾಡಿ, ನೆಟ್ವರ್ಕ್ ಮೇಲೆ ಡಿಫ್ರೆಂಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಒಂದು ಫೋಟೋನ ಈ ರೀತಿ ಬ್ಯಾಕ್ಗ್ರೌಂಡ್ ಆಗಿದಾಯಿತು. ಇದು ಕೆಳಗಡೆ ಡೌನ್ಲೋಡ್ ಅಂತ ಬರುತ್ತೆ ಫ್ರೆಂಡ್ಸ್. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬಂದುಬಿಟ್ಟು ನೀವು ಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಕರೆಕ್ಟ್ 4 ಸೆಕೆಂಡ್ ನಿಲ್ಲಿಸ್ಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ನೀವು ಯಾವ ಇಮೇಜ್ ಅಲ್ಲಿ ಏನು ಡೌನ್ಲೋಡ್ ಆಪ್ಷನ್ಸಲ್ಲಿ ಹೋಗಿ ಆ ಒಂದು ಇಮೇಜ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ಕೆಳಗಡೆ ಇದನ್ನೊಂದು ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಅಡ್ಜಸ್ಟ್ ಮಾಡ್ಕೊ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನೀವೇನು ಆ್ಯಡ್ ಮಾಡ್ಕೊಂಬಂದಿರಲಿ ಫ್ರೆಂಡ್ಸ್, ಈ ಒಂದು ಆ್ಯಡ್ ಮಾಡಿದ್ರಲ್ಲ ಈ ಒಂದು ಇಮೇಜನ್ನು 22.17 ಸೆಕೆಂಡಿಗೆ ಈ ರೀತಿ ಒಂದು ಅಡ್ಜಸ್ಟ್ ಮಾಡಿದಾದ್ಮೇಲೆ ನಾ ಏನು ಒರಿಜಿನಲ್ ಏನು ಫೋಟೋ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಆ ಒಂದು ಇಮೇಜ್ ಮೇಲೆ ನೀವು ವಾಪಸ್ ಇಲ್ಲಿ ನಿಮಗೆ ಕಾಣುತ್ತೆ. ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮೇಲ್ಗಡೆ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್. ಇಷ್ಟು ವಾಪಸ್ ನೀವು ಆ್ಯಡ್ ಮಾಡೋರು ಇಮೇಜ್ ಇಷ್ಟು ಸೆಲೆಕ್ಟ್ ಆಯಿತು. ಇಷ್ಟು ಸೆಲೆಕ್ಟ್ ಮಾಡ್ಕೊಂಡ್ ಆದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಲೇಡಿ ಫೋಟೋನು ಕೂಡ ನೀವು ಚೇಂಜಸ್ ಮಾಡ್ಕೊಂಡು ಅದಕ್ಕೊಂದು ಈ ರೀತಿ ಒಂದು ಶಾಡೋ ಫೋಟೋ ಅದನ್ನು ಕೂಡ ನೀವು ಚೇಂಜಸ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನೀವು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ನೀವು ಯಾವ ಲೇಡಿ ಫೋಟೋ ಆ್ಯಡ್ ಮಾಡ್ಕೋಬೇಕಂತ ಫ್ರೆಂಡ್ಸ್
ಒಂದು ಫೋಲ್ಡ್ರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಯಾವ ಫೋಟೋ ಯಾರು ಮಾಡ್ಕೋಬೇಕಂದ್ರೆ ಪ್ಲಸ್ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಹೋಗಿ ಅಂದ್ರೆ ಸ್ವಲ್ಪ ಈ ರೀತಿ ಟಾಪ್ನಲ್ಲಿ ಬರುವಂಗೆ ಸ್ವಲ್ಪ ಈ ರೀತಿ ಒಂದು ಫೋಟೋನು ಈ ರೀತಿ ಒಂದು ಫೋಟೋನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಏನು ಯಾರು ಮಾಡಿದ್ರಿ ಫ್ರೆಂಡ್ಸ್ ಅಂದ್ರೆ ಲೇಡಿ ಫೋಟೋ, ಆ ಒಂದು ಲೇಡಿ ಫೋಟೋನು 22.17 ಸೆಕೆಂಡ್ ಬರ್ತಿ ಈ ಒಂದು ಫೋಟೋನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಆದಮೇಲೆ ನೀವು ಫ್ರೆಂಡ್ಸ್ ಅಂದ್ರೆ ನೀವು ಲೇಡಿ ಫೋಟೋನ ಹಾಕ್ಬೇಕಂತೇನಿಲ್ಲ, ನೀವು ಬಾಯ್ಸ್ ಫೋಟೋನು ಹಾಕೋಬೋದು. ಅಂದ್ರೆ ಒಂದು ಸ್ವಲ್ಪ ಈ ಟ್ರೆಂಡಿಂಗ್ ಲೇಡಿ ಏನೈತೆ ಫ್ರೆಂಡ್ಸ್ ಈ ಒಂದು ಫೋಟೋನ ಈ ರೀತಿ ಒಂದು ಯಾರು ಮಾಡ್ಕೊಂಬಂದು ಆದಮೇಲೆ ಈ ನೀವೇನು ಯಾರು ಮಾಡಿದ್ರಿ ಫ್ರೆಂಡ್ಸ್ ಆ ಒಂದು ಇಮೇಜನ್ನು ಏನು ಕೆಳಗಡೆ ಸಾಂಗ್ ಮೇಲೆಗಡೆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಇರುತ್ತೆ ಫ್ರೆಂಡ್ಸ್, ಆ ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲೆ ಬರುವಂಗೆ ಈ ರೀತಿ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದಾದ್ಮೇಲೆ ನಾ ಏನು ಒರಿಜಿನಲ್ ಫಸ್ಟಿಗೆ ನಾ ಏನು ಫೋಟೋ ಯಾರು ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಆ ಒಂದು ಫೋಟೋ ಮೇಲೆ ನಿಮಗೆ ವರ್ಕ್ ಆಗುತ್ತೆ ಇಲ್ಲಿ ಅಂದರೆ ಇದನ್ನು ಬ್ಯಾಕ್ಗ್ರೌಂಡ್ ಅಂತಂದು ಅದಕ್ಕೆ ನೇಮ್ ಕೊಟ್ಟಿದ್ದೀನಿ. ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆಗೆ 3 ಡಾಟ್ ಅನ್ನು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಕಾಪಿ ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಅಂದರೆ ನಾವು ಯಾರು ಮಾಡಿರೋ ಫೋಟೋದು ಎಫೆಕ್ಟು ಕಾಪಿ ಮಾಡ್ಕೊಂಡು ಆದಮೇಲೆ ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೇಲೆಗಡೆ ಡಿಲೀಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನು ಯಾರು ಮಾಡಿ ಅಂದರೆ ಇಲ್ಲಿ ಕಾಪಿ ಮಾಡ್ಕೊಂಡು ನೀವು ಕೂಡ ನೀವು ಇಲ್ಲಿ ಏನು ಫೋಟೋ ಆ್ಯಡ್ ಮಾಡಿದ್ರಿ ಫ್ರೆಂಡ್ಸ್ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ ಮೇಲೆಗೆ 3 ಡಾಟ್ ಅನ್ನು ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಟ್ಟರೆ ನೋಡಿ ಫ್ರೆಂಡ್ಸ್ ಈ ಒಂದು ಫೋಟೋನು ಈ ರೀತಿ ಒಂದು ಆಯಿತು. ನೀವು ಒಂದು ಸ್ವಲ್ಪ ಫೋಟೋನ ಒಂದು ಸ್ವಲ್ಪ ಕೆಳಗಡೆ ಅದು ಸ್ಯಾಡೋ ಗಿಡ ಏನು ಆಗಿದ್ದಿಲ್ಲ ಅಂದರೆ ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆಗೆ ಲೇಡಿ ಫೋಟೋ ಮೇಲೆ ಮೇಲೆಗಡೆ ವೈಪ್ ಮತ್ತು ಎಫೆಕ್ಟ್ ಮೇಲೆ ಮುಂದೆ ಅದು 3 ಡಾಟ್ ಅನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ನೀವು ಒಂದು ಸ್ವಲ್ಪ ಇಲ್ಲಿ ಅಡ್ಜಸ್ಟ್ ಅದು ಹಿಂಗದು ಏನೋ ಒಂದು ಸ್ವಲ್ಪ ಇನ್ನು ಆ ಕಡೆ ಒಂದು ಸ್ವಲ್ಪ ಏನು ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಒಂದು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಇಷ್ಟು ಮಾಡ್ಕೋಬೋದು ನೀವು ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಟೆಸ್ಟ್ ಇರ್ಲಿಕ್ಕೆ ಒಮ್ಮೆ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಒಮ್ಮೆ ಅದು ಒಂದು ಸ್ವಲ್ಪ ಹಿಂದ್ಗಡೆ ಬಂದಿರುತ್ತೆ ಅದನ್ನು ಟೆಸ್ಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ಈ ರೀತಿ ಒಂದು ಸ್ವಲ್ಪ 22.17 ಸೆಕೆಂಡ್ ಬರ್ತೀವಿ ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇಷ್ಟು ಮಾಡ್ಕೊಂಡ್ಬಿಟ್ರೆ ವಿಡಿಯೋ ಅನ್ನೋದು ಕ್ರಿಯೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟು ಮಾಡ್ಕೊಂಡು ಆದಮೇಲೆ ಸೆಟ್ಟಿಂಗ್ ಪಕ್ಕ ಎಕ್ಸ್ಪೋರ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟನ್ನು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಕೆಳಗಡೆ ಎಕ್ಸ್ಪೋರ್ಟ್ ಬಾಕ್ಸ್ ಇರುತ್ತೆ ಅದೊಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.